ಹಾಯ್ ಎವ್ರಿವನ್. ಏನಾದರೂ ಸ್ವೀಟ್ ತಿನ್ನಬೇಕು ಅಂತ ಅನ್ನಿಸ್ದಾಗ, ಹಾಗೆ ಅದು ದಿಢೀರಾಗಿ ಆಗಬೇಕು ಅಂತ ಅಂದ್ಕೊಂಡಾಗ ನೆನಪಾಗೋದೆ ಕೇಸರಿಬಾತ್. ಅದರಲ್ಲೂ ಅದು ಪೈನಾಪಲ್ ಕೇಸರಿಬಾತ್ ಆಗಿಬಿಟ್ರೆ ಎಷ್ಟು ಸ್ಪೆಷಲ್ ಅಂತ ಅನಿಸುತ್ತೆ. ಇವತ್ತು ನಾನು ಬಾಯಲ್ಲಿ ಇಟ್ಟ ತಕ್ಷಣ ಕರಗೋಗುವಷ್ಟು ಸಾಫ್ಟ್ ಆದ, ಒಳ್ಳೆ ಶೈನಿಂಗ್ ಆರದ ಮೇಲೂ ಕೂಡ ಇಷ್ಟೇ ಸಾಫ್ಟಾಗಿ ಇರೋ ಹಾಗೆ ಪೈನಾಪಲ್ ಕೇಸರಿಬಾತ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಕೇಸರಿಬಾತ್ ಆರಿದ ಮೇಲೆ ಗಟ್ಟಿ ಆಗತ್ತೆ, ಅಂಟಂಟಾಗತ್ತೆ ಅಂತಾರೆ. ಆದರೆ ನಾನೀಗ ತೋರಿಸ್ತಾ ಇರೋ ವಿಧಾನದಲ್ಲಿ ಮತ್ತು ಅಳತೆಯಲ್ಲಿ ಮಾಡ್ಕೊಳ್ಳಿ, ತುಂಬಾ ಸಾಫ್ಟಾಗೂ ಇರುತ್ತೆ, ಅಂಟಂಟು ಇರಲ್ಲ. ಹಾಗಿದ್ರೆ ಬನ್ನಿ, ಯಾವುದೇ ಎಸೆನ್ಸ್ ಯೂಸ್ ಮಾಡ್ದೇ ಫ್ರೆಶ್ ಪೈನಾಪಲ್ ಹಾಕಿ ಪೈನಾಪಲ್ ಕೇಸರಿಬಾತ್ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಪಾತ್ರೆಯಲ್ಲಿ 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಕಾದ್ಮೇಲೆ ಇದಕ್ಕೆ 1 ಕಪ್ ರವೆಗೆ 1 ಕಪ್ಪಷ್ಟು ಸ್ವಲ್ಪ ಚಿಕ್ಕದಾಗಿ ಹೆಚ್ಕೊಂಡಿರೋ ಪೈನಾಪಲ್ ಹಾಕ್ಕೊಂಡು ಮೀಡಿಯಮ್ ಫ್ಲೇಮ್ನಲ್ಲಿ ಪೈನಾಪಲ್ ಸ್ವಲ್ಪ ಸಾಫ್ಟ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ. ಆದಷ್ಟು ಸ್ವಲ್ಪ ಸ್ವೀಟ್ ಇರೋ ಪೈನಾಪಲ್ನೇ ತೊಗೊಳ್ಳಿ, ತುಂಬ ಹುಳಿ ಇರೋದು ಬೇಡ. ಪೈನಾಪಲ್ನ ಡೈರೆಕ್ಟ್ ನೀರಿಗೆ ಹಾಕಿ ಕುದಿಸ್ಕೊಳ್ತಾರೆ, ಆದರೆ ಅದು ಅಷ್ಟು ಪೈನಾಪಲ್ನ ಫ್ಲೇವರ್ ಬಿಟ್ಕೊಳ್ಳಲ್ಲ. ಆದರೆ ಪೈನಾಪಲ್ನ ಈ ರೀತಿ ತುಪ್ಪದಲ್ಲಿ 1-2 ನಿಮಿಷ ಫ್ರೈ ಮಾಡಿಕೊಂಡ್ರೆ ಇದನ್ನು ಹುರಿತಿದ್ದಂಗೆ ಒಳ್ಳೆ ಘಮ ಬರುತ್ತೆ, ಕೇಸರಿಬಾತ್ಗೆ ಒಳ್ಳೆ ಫ್ಲೇವರ್ ಮತ್ತು ಟೇಸ್ಟ್ ಕೊಡುತ್ತೆ. ಈಗ ಪೈನಾಪಲ್ ಸ್ವಲ್ಪ ಸಾಫ್ಟ್ ಆಗಿದೆ. ಇದಕ್ಕೆ ಪೈನಾಪಲ್ ಕೂಡ ಹಾಕಿರೋದ್ರಿಂದ 1 ಕಪ್ ರವೆಗೆ 3.5 ಕಪ್ಪಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇದ್ರ ಜೊತೆಗೆ ಸ್ವಲ್ಪ ಕೇಸರಿ ದಳಗಳು ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಬೇಡ. ಹಾಗೆ 1 ಪಿಂಚಷ್ಟು ಆರೆಂಜ್ ಯೆಲ್ಲೋ ಫುಡ್ ಕಲರ್ ಹಾಕಿದ್ದೀನಿ. ಇದನ್ನು ಮಿಕ್ಸ್ ಮಾಡಿಕೊಂಡು ನೀರನ್ನು ಕುದಿಲಿಕ್ಕೆ ಬಿಡೋಣ. ನೀರು ಇಷ್ಟು ಹಾಕ್ಕೊಂಡ್ರೇ ಕೇಸರಿಬಾತ್ ಸಾಫ್ಟಾಗಿ ಬರೋದು. ನೀರು ಕಡಿಮೆ ಆಯಿತು ಅಂದರೆ ಕೇಸರಿಬಾತ್ ಆರಿದ ಮೇಲೆ ಗಟ್ಟಿ ಆಗತ್ತೆ. ಈ ನೀರು ಕುದಿಯೋ ಅಷ್ಟರಲ್ಲಿ ರವೆನ ಹುರ್ಕೊಳ್ಳೋಣ. ಈಗ ಒಂದು ಕಡಾಯಿಯಲ್ಲಿ 1 ಕಪ್ ರವೆಗೆ 3/4 ಕಪ್ಪಷ್ಟು ತುಪ್ಪ ಮತ್ತು ಎಣ್ಣೆನ ಈಕ್ವಲ್ ಕ್ವಾಂಟಿಟಿಯಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಕಾದ್ಮೇಲೆ ಸಣ್ಣ ಪೀಸ್ ಚಕ್ಕೆ, 2 ಲವಂಗ, ಹಾಗೆ ಸ್ವಲ್ಪ ಗೋಡಂಬಿ ಹಾಕಿ ಗೋಡಂಬಿನ ಫ್ರೈ ಮಾಡ್ಕೊಳ್ಳಿ. ಈ ಕೇಸರಿಬಾತ್ಗೆ ಬರೀ ತುಪ್ಪ ಹಾಕಿದ್ರೆ ಆರಿದ ಮೇಲೆ ಅಂಟಂಟು ಅನಿಸುತ್ತೆ, ಆದರೆ ತುಪ್ಪದ ಜೊತೆ ಎಣ್ಣೆನೂ ಕೂಡ ಹಾಕೋದ್ರಿಂದ ಕೇಸರಿಬಾತ್ ಆರಿದ ಮೇಲೂ ಅಂಟಂಟಾಗದೆ ಒಳ್ಳೆ ಶೈನಿಂಗ್ ಕೊಡುತ್ತೆ. ಈಗ ಗೋಡಂಬಿ ಫ್ರೈ ಆಗಿದೆ, ಇದಕ್ಕೆ ಸ್ವಲ್ಪ ದ್ರಾಕ್ಷಿನೂ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ದ್ರಾಕ್ಷಿ ಬೇಗ ಫ್ರೈ ಆಗಿಬಿಡತ್ತೆ, ಅದರಿಂದ ಕೊನೆಗೆ ಹಾಕಿದ್ದೀನಿ. ಈಗ ಫ್ರೈ ಆಗಿರೋ ದ್ರಾಕ್ಷಿ ಗೋಡಂಬಿನ ಎತ್ತಿಟ್ಕೊಳ್ಳೋಣ. ಇದನ್ನು ಕೊನೆಯಲ್ಲಿ ಕೇಸರಿಬಾತ್ಗೆ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಅದೇ ತುಪ್ಪ ಎಣ್ಣೆಗೆ 1 ಕಪ್ಪಷ್ಟು ಚಿರೋಟಿ ರವೆ ಹಾಕ್ಕೊಳ್ತಾ ಇದ್ದೀನಿ. ಈ ರವೆನ ಚೆನ್ನಾಗಿ ಹುರ್ಕೊಳ್ಳಿ. ರವೆನ ನಾವು ಎಷ್ಟು ಚೆನ್ನಾಗಿ ಹುರ್ಕೊಳ್ತೀವೋ ರವೆ ಅಷ್ಟೇ ಉದ್ರುದ್ರಾಗಿ ಇರುತ್ತೆ, ಒಂದಕ್ಕೊಂದು ಅಂಟ್ಕೊಳ್ಳಲ್ಲ. ಹಾಗೆ ಇದಕ್ಕೆ ಚಿರೋಟಿ ರವೆನೇ ಹಾಕ್ಕೊಳ್ಳಿ, ಕೇಸರಿಬಾತ್ ತುಂಬಾ ಸಾಫ್ಟಾಗಿ ಬರುತ್ತೆ. ಈ ರವೆನ ಎಲ್ಲಿ ತನಕ ಹುರ್ಕೊಳ್ಬೇಕು ಅಂದರೆ ರವೆಗೆ ಈ ರೀತಿ ಲೈಟ್ ಗೋಲ್ಡನ್ ಕಲರ್ ಬಂದು ಹಾಕಿರೋ ತುಪ್ಪ ಎಣ್ಣೆ ಎಲ್ಲ ಸಪ್ರೇಟ್ ಆಗ್ತಾ ಬರುತ್ತೆ, ಅಲ್ಲಿ ತನಕ ಹುರ್ಕೊಳ್ಬೇಕು. ಈಗ ರವೆನ ಹುರ್ಕೊಂಡಿದ್ದಾಗಿದೆ. ಹಾಗೆ ನೀರನ್ನು ಕುದಿಲಿಕ್ಕೆ ಇಟ್ಟಿದ್ವಲ್ಲ, ಅದು ಕೂಡ ಕುದಿಲಿಕ್ಕೆ ಸ್ಟಾರ್ಟ್ ಆಗಿದೆ. ಈಗ ಫ್ಲೇಮ್ ಆಫ್ ಮಾಡಿ ಇದನ್ನು ಹುರ್ಕೊಂಡಿರೋ ರವೆಗೆ ಹಾಕ್ಕೊಳ್ಳೋಣ. ನೀರು ಹಾಕ್ತಿದ್ದಂಗೆ ರವೆ ನೀರನ್ನೆಲ್ಲ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗುತ್ತೆ. ತಕ್ಷಣ ರವೆನ ನೀರು ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀರನ್ನು ಪೂರ್ತಿ ಅಬ್ಸರ್ವ್ ಮಾಡ್ಕೊಳ್ಳೋ ತನಕ ಲಿಡ್ ಕ್ಲೋಸ್ ಮಾಡಿ ಸಿಮ್ನಲ್ಲಿ 1 ನಿಮಿಷ ಬೇಯಿಸ್ಕೊಳ್ಳೋಣ. 1 ನಿಮಿಷದ ನಂತರ ರವೆ ನೀರನ್ನೆಲ್ಲ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಂಡಿರತ್ತೆ. ಇದಕ್ಕೆ 1 ಕಪ್ ರವೆಗೆ 1/4 ಕಪ್ಪಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಪ್ಲೇನ್ ಕೇಸರಿಬಾತ್ಗೆ 1 ಕಪ್ ರವೆಗೆ 1 ಕಪ್ಪಷ್ಟು ಸಕ್ಕರೆ ಹಾಕ್ಕೊಳ್ತೀವಿ, ಆದರೆ ಇದಕ್ಕೆ ಪೈನಾಪಲ್ ಕೂಡ ಹಾಕಿರೋದ್ರಿಂದ 1/4 ಕಪ್ಪಷ್ಟು ಸಕ್ಕರೆ ಇದಕ್ಕೆ ಬೇಕಾಗತ್ತೆ. ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ 1-2 ನಿಮಿಷ ಸಿಮ್ನಲ್ಲಿ ಲಿಡ್ ಕ್ಲೋಸ್ ಮಾಡಿ ಬೇಯಲಿಕ್ಕೆ ಬಿಡೋಣ. 1-2 ನಿಮಿಷದ ನಂತರ ಕೇಸರಿಬಾತ್ ಚೆನ್ನಾಗಿ ಬೆಂದಿರುತ್ತೆ. ಕೊನೆಯದಾಗಿ ಇದಕ್ಕೆ ಫ್ರೈ ಮಾಡಿ ಎತ್ತಿಟ್ಕೊಂಡ ಡ್ರೈ ಫ್ರೂಟ್ಸ್ ಮತ್ತೆ 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿ, ಹಾಗೆ ಅರ್ಧ ಟೀ ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ ಎಷ್ಟು ಸಾಫ್ಟಾಗಿ ಬೆಂದಿದೆ, ಎಷ್ಟು ಶೈನಿಂಗ್ ಇದೆ, ನೋಡಿದ್ರೇ ತಿನ್ನಬೇಕು ಅನಿಸತ್ತೆ ಅಲ್ವಾ. ಯಾವುದೇ ಎಸೆನ್ಸ್ ಯೂಸ್ ಮಾಡ್ದೇ ಟೇಸ್ಟ್ ಅಂತೂ ಅಷ್ಟು ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಲೇಬೇಕಾದ ಒಂದು ರೆಸಿಪಿ ಇದು, ಖಂಡಿತ ಟ್ರೈ ಮಾಡಿ. ಈಗ ಸ್ಪೆಷಲ್ ಪೈನಾಪಲ್ ಕೇಸರಿಬಾತ್ ರೆಡಿಯಾಗಿದೆ. ಈ ಪೈನಾಪಲ್ ಕೇಸರಿಬಾತ್ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಕೊಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಒಳ್ಳೆ ರೆಸಿಪಿಗಳಿಗೆ ನನ್ನ ಯೂಟ್ಯೂಬ್ ಚಾನಲ್, ಫೇಸ್ಬುಕ್ ಪೇಜ್ ಹಾಗೆ ಇನ್ಸ್ಟಾಗ್ರಾಮ್ ಅಕೌಂಟ್ನ ಫಾಲೋ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.